ತಾಯಿಯ ಕರುಣೆ, ಆ ಕರುಣೆಯ ನೋಟ, ಅದು ಒಂದು ಕಿರಣ, ಆ ನೋಟದ ಬೆಳಕಿನ ಒಂದು ಕಿರಣ ನಮ್ಮ ಮೇಲೆ ಬಿದ್ದರೆ ಆ ಕೃಪಾ ಕಟಾಕ್ಷ ಎಲ್ಲವೂ ಸಿಕ್ಕ ಹಾಗೆ, ಸಾಯುಜ್ಯ ಸಿಕ್ಕ ಹಾಗೆ, ಫುಲ್ಫಿಲ್ಮೆಂಟ್ ಸಿಕ್ಕ ಹಾಗೆ, ಸಾರ್ಥಕತೆ ಸಿಕ್ಕ ಹಾಗೆ, ಸಾಕು, ಮುಕ್ತಿ ಅದು. ಅದು ಬಿದ್ದ ಜೀವನದಲ್ಲಿ ಅಪರೂಪವಾದದ್ದು, ಆಶ್ಚರ್ಯವಾದದ್ದು, ಅದ್ಭುತವಾದದ್ದು, ಪವಾಡಗಳು, ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. ನೀವು ಕಲ್ಪನೆಗೆ, ಊಹೆಗೆ ಸಿಗದೇ ಇರುವಂಥದ್ದು ದಿಢೀರನೆ ಹೇಗಾಗುತ್ತೆ, ಒಂದು ಅಲೈನ್ಮೆಂಟ್ ಅದು ಯೂನಿವರ್ಸ್ ಜೊತೆಗೆ ಅದ್ಭುತವಾದದ್ದಾಗತ್ತೆ. ಇದಕ್ಕೆ ಒಂದು ಶ್ಲೋಕ ಉದಾಹರಣೆ. ವಸಂತ ಮಾಸ, ಸ್ಪ್ರಿಂಗ್ ಸೀಸನ್ ಯಾವಾಗಲೂ ಸದಾ ಇರಲ್ಲ, ಬರುತ್ತೆ, ಒಂದು ಸತಿ ಬರುತ್ತೆ. ಮನ್ಮಥನಿಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ಅವನ್ನ ನಾವು ಕಾಮನನ್ನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅವನು ಅನಂಗ, ದೇಹ ಇಲ್ಲ ಇರೋನು, ಬಹಳ ಸುಂದರ ರೂಪ ಅವನದು. ಅವನು ದೇವಿಯ ಪರಮಭಕ್ತ, ದೇವಿಯ ಆರಾಧಕ. ಅವನ ಬಾಣಗಳು ಹೂವಿನ ಬಾಣ, ಫ್ರಿಜ್ಜೈಲ್ ನೋಡಿ, ಒಂದೊಂದೂ ಹೂವಿನ ಬಾಣ. ಆ ಹೂವಿನ ಬಾಣದಿಂದ ಅವನ ಹೆದೆ ಅಂತಾರಲ್ಲ, ಅದು ಹಿಡ್ಕೊಳ್ಳೋದು ಹೇಗೆ ಅಂದರೆ, ಆ ದುಂಬಿಗಳೇ ಅವನ ಹೆದೆ. ಇಂಥದ್ರಲ್ಲಿ ಅವನು ಪ್ರಪಂಚವನ್ನೇ ಗೆದ್ದಿದ್ದಾನೆ. ಇವತ್ತು ಅವನದೇ ಗೆಲುವು, ಜಯ. ಯಾಕೆ? ದೇವಿಯ ಕೃಪಾ ಕಟಾಕ್ಷ, ಅವಳನ್ನು ಆರಾಧಿಸಿದ್ದಕ್ಕೆ. ಇದು ನಾವು ಕಲ್ಪಿಸ್ಕೊಳ್ಳೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಶ್ಲೋಕ ಸೌಂದರ್ಯಲಹರಿನಲ್ಲಿ. ಇದು ಬಹಳ ಪೊಯಿಟಿಕ್ ಆಗಿದೆ, ರೊಮ್ಯಾಂಟಿಕ್ ಆಗಿದೆ, ಬಹಳ ಫ್ಯಾಂಟಸಿ ಇದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಇದು ಏನು ಅಂದರೆ, ಮಲಯ ಮಾರುತ ಬಹಳ ಅಪರೂಪ ಬೀಸೋದು, ಬ್ಯೂಟಿಫುಲ್ ಇಮ್ಯಾಜಿನೇಷನ್. ಮಲಯ ಮಾರುತ ಬಹಳ ಅಪರೂಪ. ಆ ಮಲಯ ಮಾರುತವನ್ನು ರಥವಾಗಿ ಮಾಡಿಕೊಂಡು, ಗೊತ್ತಾಯ್ತಾ? ವಸಂತ ಕಾಲ, ಮಲಯ ಮಾರುತ, ದೇಹ ಇಲ್ಲದೆ ಇರೋ ಅನಂಗ, ಆ ರಥವನ್ನು ಏರಿ ಹೂವಿನ ಬಾಣಗಳನ್ನು ಹಿಡ್ಕೊಂಡು, ಪಂಚಬಾಣಗಳನ್ನು, ಅವನು ದುಂಬಿಗಳ ಹೆದೆಯನ್ನು ಕಟ್ಟಿ, ಅವನು ಒಂದು ಸತಿ ಬಾಣ ಬಿಟ್ಟರೆ ಅವನು ಗೆಲ್ತಾನೆ. ಅವನು ಎಂತೆಂಥವ್ರ ಹೃದಯವನ್ನು ಕಲ್ಕಿದ್ದಾನೆ ಬಾಣ ಬಿಟ್ಟು. ಶಿವನನ್ನು ಧ್ಯಾನದಿಂದ ಎಬ್ಸಿದ್ದಾನೆ. ತಪಸ್ವಿಗಳು, ಋಷಿಮುನಿಗಳ ಹೃದಯಾಂತರಾಳವನ್ನು ಹೊಕ್ಕು ಆ ಬಾಣ ಕೆಲಸ ಮಾಡಿದೆ. ಇದು ಅದ್ಭುತಗಳು ಆಗುತ್ತೆ. ಅಮ್ಮ, ನಿನ್ನನ್ನು ನಾವು ಪ್ರಾರ್ಥನೆ ಮಾಡಿದರೆ ಜೀವನದಲ್ಲಿ ಅದ್ಭುತಗಳು ಆಗುತ್ತೆ. ಏನಿಲ್ಲ, ಈ ಶ್ಲೋಕವನ್ನು ಜಪ ಮಾಡಿ, ಇದಕ್ಕೆ ಬಹಳ ಕಲ್ಪನೆ ನಿಮ್ಮದು ಬಹಳ ಅವಿನಾಭಾವ ಸಂಬಂಧದಲ್ಲಿ ಹೋಗಬೇಕು. ಕಾಮ ಅಂತ ಹೇಳಿದ್ರೆ ಬರೀ ದೇಹದ ಕಾಮ ಅಂತಲ್ಲ, ಆ ಇಚ್ಛಾಶಕ್ತಿ, ಆ ಬೀಜ ಮಂತ್ರ. ಕಾಮ ಅನ್ನೋದು ಬೀಜ ಮಂತ್ರ, ಶಿವನನ್ನ ಶಕ್ತಿಯನ್ನು ಒಂದುಗೂಡಿಸೋ ಮಂತ್ರ. ಹ್ರೀಂ ಅನ್ನುವ ಒಂದು ಶಬ್ದ, ಒಂದು ಬೀಜ ಮಂತ್ರ, ಆ ನಾದ. ಹ ಅಂದರೆ ಶಿವ, ರ ಅಂದರೆ ಶಕ್ತಿ, ಆಕಾಶ ಮತ್ತು ಅಗ್ನಿ. ಹ್ರೀಂ ಅಂತ ಎರಡೂ ಸೇರ್ಕೊಳ್ಬೇಕಾದ್ರೆ ಈಂ, ಇದು ಬೀಜ, ಕಾಮ ಬೀಜ ಅಂತ ಹೇಳ್ತಾರೆ. ಇದು ಇಲ್ಲದೆ ಯಾವ ಪ್ರಚೋದನೆಯೂ ಇಲ್ಲ. ಇದು ಕೆಟಾಲಿಸ್ ಥರ. ಒಂದು ಭಕ್ತಿ ಬರಬೇಕಾದರೂ ಕಾಮದಿಂದ, ಇಚ್ಛಾಶಕ್ತಿಯಿಂದ ಬರಬೇಕದು. ಕಾಮನೆಗಳು ಪ್ರೇಮವಾಗಿ, ಪ್ರೇಮನ ಕಡಿದು ಆ ಭಕ್ತಿ ಅನ್ನೋ ರಸ ಬರಬೇಕು. ಅದರಿಂದ ಇದು ಬಹಳ ಆಳವಾಗಿ ಈ ಶ್ಲೋಕನ ತಗೊಂಡು ಯಾರು ಸಾಧನೆ ಮಾಡ್ತಾರೋ
ಈ ಯಂತ್ರವನ್ನು ಆ ಶ್ಲೋಕಕ್ಕೆ ಉಪಯೋಗಿಸ್ತಾರೋ, ಇದು ಮನಸ್ಸಿನಲ್ಲಿ ಈ ಯಂತ್ರವನ್ನು ಕಲ್ಪನೆ ಮಾಡಿಕೊಂಡು ಇದನ್ನು ಧ್ಯಾನ ಮಾಡಿದರೆ ಪ್ರತಿಯೊಂದರಲ್ಲೂ ಒಂದು ಇಚ್ಛೆ, ಕ್ರಿಯೆ, ಜ್ಞಾನದಿಂದ ಅದು ಬರೋದಕ್ಕೆ ಸಾಧ್ಯವಾಗುತ್ತೆ. ಬಹಳ ಆಳವಾಗಿದೆ, ಬಹಳ ಬ್ಯೂಟಿಫುಲ್ ಆಗಿದೆ ಈ ಶ್ಲೋಕ. ಅನಂಗನು ತನ್ನ ದುರ್ಬಲದ ಹೂಬಾಣ ದುಂಬಿಗಳ ಹೆದೆಯಿಂದ ಅಪರೂಪದ ಮಲಯ ಮಾರುತದ ರಥವನೇರಿ ವಸಂತ ಸಾಮಂತನ ಸಹಾಯದಿಂದ ಲೋಕವನ್ನು ಜಯಿಸುವುದು ನಿನ್ನ ಕರುಣ ಕಟಾಕ್ಷವಲ್ಲದೆ ಮತ್ತೇನು ತಾಯಿ.